ಯಾವ ಹಿಮಾಚಲ ಪ್ರದೇಶಕ್ಕೆ ಹೋಗುವಂತ ಹೆಣ್ಮಗಳು ತನ್ನ ಫೋನ್ನ ಕರೆಗಾಗಿ ಬಾಗಿಲೊಳಗೆ ನಿಂತುಕೊಂಡು ಮಾತಾಡುವಂತ ಗಳಿಗೆ ಒಳಗೆ 4 ದುಷ್ಕರ್ಮಿಗಳು 4 ಕೆಟ್ಟವರು ಬಂದು ನಿನ್ನ ಕೊರಳೊಳಗಿರುವಂತ ಬಂಗಾರದ ಸರ ಕೊಡು ಅಂತ ಕೇಳಿದ್ರು. ಆ ಹೆಣ್ಮಗಳಂದ್ಲು, ನಮ್ಮಪ್ಪ ನನ್ನ ಸಲಕ್ಕೆ ದುಡಿದು ಕೊಡಿಸಿದ್ದದ ಹೆಂಗೆ ಕೊಡ್ಲಿಲ್ಲ ಅಂತಂದ್ರೆ ಟ್ರೈನ್ ಇಂದ ದಬ್ಬ ಬಿಡ್ತೀವಿ, ಸಾಯ್ತಿ ನೋಡು ಅಂತಂದಾಗ, ಇಲ್ಲಿಲ್ಲ ನಾ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಅಂದಿರುವಂತ ಗಳಿಗೆ ಒಳಗ ಹೆಣ್ಮಗಳ ಕೊರಳೊಳಗಿರುವಂತ ಬಂಗಾರದ ಸರವನ್ನ ಹಿಡಿದು ಕಾಲನ್ನ ತಗೊಂಡು ಹೊಟ್ಟೆ ಮೇಲೆ ಜೋರಾಗಿ ಹೊಡೆದಾಗ ಒಳಗಡೆ ಇರುವಂತ ಹೆಣ್ಮಗಳು ಹೊರಗಡೆ ಬಿದ್ದು ಪಟ್ರಿ ಮೇಲೆ ಬಿದ್ದಳು. ಟ್ರೈನ್ ಹೋಯ್ತು. ನಡೆದಿರುವಂತ ಘಟನೆ ಇದು. ಯಾಕಿದನ್ನ ಹೇಳತೀನಿ ಅಂತಂದ್ರೆ, ಹೆಣ್ಣಾಗಿರುವಂತವಳು ಮನಸ್ಸು ಮಾಡಿದಳು ಅಂದ್ರೆ ಜಗತ್ತಿನ ತೊಟ್ಟಿಲ ತೂಗಬಹುದು. ಹೆಣ್ಣಾಗಿರುವಂತವಳು ಮನಸ್ಸು ಮಾಡಿದ್ರೆ ಅಂದ್ರೆ ಒಂದು ಬಿದ್ದಿರುವಂತ ಮನೆಯನ್ನು ಕೂಡ ಜಗತ್ತಿನ ಎತ್ತರಕ್ಕೆ ತಗೊಂಡು ಹೋಗಬಹುದು. ಯಾವುದೋ ಒಂದು ಕಾಡಿನ ಮೂಲೆ ಒಳಗಿರುವಂತ ಆದಿವಾಸಿಯ ಜನಾಂಗದೊಳಗೆ ಇರುವಂತ ಓರ್ವ ಹೆಣ್ಮಗಳು ಇವತ್ತು ಭಾರತ ದೇಶದ ರಾಷ್ಟ್ರಪತಿ ಆಗ್ತಾಳೆ ಅಂತಂದ್ರೆ ಅಕ್ಕಿ ಮನಸ್ಸು ಮಾಡಿದ್ದಕ್ಕಾಗಿ ಆಗ್ಯಾಳ. ಆ ತಾಯಿಯ ಸಾಧನೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು. ಈ ಹೆಣ್ಮಗಳು ಯಾವಾಗ ಹೊರಗೆ ಬಿದ್ದಾಳ, ಯಾವಾಗ ಪಕ್ಕದ ರೈಲ್ವೆ ಪಟ್ರಿ ಮೇಲೆ ಬಿದ್ದಾಳ, ಬಿದ್ದಿರುವಂತ 1 ಗಂಟೆಗಳ ಕಾಲ, ಯಾವಾಗ ಬಿದ್ದ ಕ್ಷಣದೊಳಗನೆ ಮತ್ತೊಂದು ಆ ಕಡೆಯಿಂದ ಟ್ರೈನ್ ಬರ್ತದ, ರೈಲ್ವೆ ಬರ್ತದ, ಬಂದಿರುವಂತ ಗಳಿಗೆ ಒಳಗೆ 2 ಕಾಲುಗಳನ್ನು ಕೂಡ ಕಟ್ಟಾಗ್ಬಿಡ್ತವೆ. 2 ಕಾಲುಗಳ ಕಟ್ಟಾಗಿರುವಂತ ಗಳಿಗೆ ಒಳಗ ರಾತ್ರಿ ಎಲ್ಲ ಹಂಗೆ ಸಮಯ ಕಳಿತಾಳ. ರಕ್ತ ಹೋಗುತ್ತಿರ್ತದ, ಹಂಗೆ ಸಮಯವನ್ನ ಕಳಿಬೇಕಾದ್ರೆ ಬೆಳಗಿನ ಜಾವ ದನ ಕಾಯುವಂತ ವ್ಯಕ್ತಿ ದನಗಳನ್ನ ತಗೊಂಡು ಕಾಡಿನ ಮಧ್ಯದೊಳಗೆ ಬರುವಂತ ಗಳಿಗೆ ಒಳಗೆ ನೋಡ್ತಾನೆ. 2 ಕಾಲನ್ನ ಕಳ್ಕೊಂಡು ಬಿದ್ದಿರುವಂತ ಹೆಣ್ಮಗಳನ್ನ ನೋಡಿ ಓಡ್ಕೊಂತ ಬಂದು ಊರಾನವರೆಲ್ಲರಿಗೂ ಕೂಡ ಕರೆದು, ಮೊದಲು ಈ ಹೆಣ್ಮಗಳಿಗೆ ಆಸ್ಪತ್ರೆಗೆ ಸೇರಿಸ್ರಿ, ಹಾಸ್ಪಿಟಲ್ಗೆ ಸೇರಿಸ್ರಿ ಅಂತ ತಿಳ್ಕೊಂಡು ಎತ್ಕೊಂಡು ಹೋಗ್ತಾರೆ. ದೆಹಲಿಯ ಅತ್ಯಂತ ಶ್ರೇಷ್ಠವಾಗಿರುವಂತ ಆಸ್ಪತ್ರೆಯಾಗಿರುವಂತ ಏಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿರುವಂತ ಗಳಿಗೆ ಒಳಗೆ ಟ್ರೀಟ್ಮೆಂಟ್ ಆಗ್ತದೆ, ಬದುಕ್ತಾಳೆ. ನೋಡ್ರಿ, ಭಗವಂತ ಹೆಂಗರೆ ಮಾಡಿ ಬದುಕಿಸ್ತಾನೆ. ಸಾಧನೆ ಮಾಡುವಂತವರಿಗೆ ಹೆಂಗರೆ ಮಾಡಿ ಬದುಕಿಸ್ತಾನೆ. ನಾವಂತಿರ್ತೀವಲ್ಲ, ಹಣೆ ಬರದೊಳಗೆ ಬರೆದಿದ್ದಾಗಲೇಬೇಕು. ಹಂಗ ಹೆಣ್ಮಗಳು ಆಸ್ಪತ್ರೆ ಒಳಗ ಬೆಡ್ ಮೇಲೆ ಮಲ್ಕೊಂಡಿರುವಂತ ಗಳಿಗೆ ಒಳಗ ವಿಚಾರ ಮಾಡಿದಳು. 4 ಜನ ಕೆಟ್ಟವರು ಬಂದು ನನಗೆ ಹೊರಗಡೆ ದಬ್ಬಿದಾಗ, ಪಕ್ಕದ ಪಟ್ರಿ ಮೇಲೆ ರೈಲು ಬಂದು ನನ್ನ ಕಾಲ ಮೇಲೆ ಹೋದಾಗ 2 ಕಾಲುಗಳು ಕಟ್ಟಾದು, ಆದ್ರೂ ಕೂಡ ಭಗವಂತ ನನಗೆ ಬದುಕ್ಸ್ಯಾನ. ಅಂತ ಕಾಡಿನ ಕ್ರೂರವಾಗಿರುವಂತ ವ್ಯಾಘ್ರಗಳು ಇರುವಂತ ಜಾಗದೊಳಗು, ಪ್ರಾಣಿಗಳು ಇರುವಂತ ಜಾಗದೊಳಗೂ ಕೂಡ ನನಗೆ ಭಗವಂತ ಬದುಕ್ಸ್ಯಾನ. ಯಾಕೆ ಬದುಕಿಸಿರ್ಬೇಕು ಭಗವಂತ? ನನಗೆ ಏನಾದ್ರೂ ಒಂದು ಸಾಧನೆ ಮಾಡುವಂತ ಕಾರಣಕ್ಕಾಗಿ ಬದುಕಿಸಿರ್ಬೇಕು. ತಿನ್ನಕ್ಕಲ್ಲ, ಕುಡಿಯಕ್ಕಲ್ಲ, ಮತ್ತೊಬ್ಬರ ಮನಿ ಹಾಳು ಮಾಡಕ್ಕಲ್ಲ, ಮತ್ತೊಬ್ಬರ ಸಂಸಾರದೊಳಗ ಹುಳಿ ಹಿಂಡಕ್ಕಲ್ಲ. ಏನೋ ನನಗೊಂದು ದೊಡ್ಡದಾಗಿರುವಂತ ಸಾಧನೆ ಮಾಡಕ್ಕ ಬದುಕ್ಸ್ಯಾನ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ಸಾಧಕಿ ಏನು ಮಾಡಿದಳು ಅಂತಂದ್ರೆ, ಅಲ್ಲೇ ತನ್ನ ಮಲ್ಕೊಳ್ಳುವಂತ ಆಸ್ಪತ್ರೆಯ ಬೆಡ್ ಮೇಲೆ ಕುತ್ಕೊಂಡು ಒಂದು ಅಮೆರಿಕದ ಕಂಪ್ನಿಗೆ ಲೆಟರ್ ಬರೆದಳು. ಏನಂತ ಬರೆದಳು ಅಂದ್ರೆ, ನೋಡ್ರಿ, ನನ್ನ ಜೀವನದೊಳಗೆ ಬಹಳ ಕಷ್ಟ ಅದ. ನನಗ ದಿನನಿತ್ಯನೂ ಕೂಡ ನನ್ನ ತಂದೆ ತಾಯಿ ಕೂಲಿ ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನನ್ನ 2 ಕಾಲುಗಳನ್ನ ಕಳ್ಕೊಂಡು ನಾನು ಕಾಲಿನಿಂದ ಹೀನಾಯವಾಗಿ ಕಳ್ಕೊಂಡು ಬಿಟ್ಟೀನಿ. ನನಗೆ ದಯವಿಟ್ಟು 2 ಕೃತಕವಾಗಿರುವಂತ ಪ್ಲಾಸ್ಟಿಕ್ ಕಾಲುಗಳನ್ನ ಕೊಡ್ತೀರೇನು, 2 ಪ್ಲಾಸ್ಟಿಕ್ ಕಾಲುಗಳನ್ನ ಕೊಡ್ತೀರೇನು ಅಂತ ತಿಳ್ಕೊಂಡು ಲೆಟರ್ ಬರೆದಾಗ ಮತ್ತ ಅವ್ರ ಕಡೆಯಿಂದ ಮತ್ತೊಂದು ಲೆಟರ್ ಬಂತೇನು ಅಂತಂದ್ರೆ, ನಿಮಗೆ ಕೃತಕವಾಗಿರುವಂತ ಕಾಲುಗಳನ್ನ ಕಳಿಸ್ತೀವಿ ಅಂತ ತಿಳ್ಕೊಂಡು ಅಮೆರಿಕದಿಂದ ಕೃತಕವಾಗಿರುವಂತ ಕಾಲುಗಳು, ಪ್ಲಾಸ್ಟಿಕ್ ಕಾಲುಗಳು ಕಳಿಸಿದ್ರು. ಪ್ಲಾಸ್ಟಿಕ್ ಕಾಲುಗಳನ್ನ ಅಮೆರಿಕದಿಂದ ಬಂದಿರುವಂತ ಗಳಿಗೆ ಒಳಗೆ ಪ್ಲಾಸ್ಟಿಕ್ ಕಾಲುಗಳನ್ನ ಹಾಕೊಂಡು ಎಷ್ಟು ನಡೆದಳು ಆ ಹೆಣ್ಮಗಳು ಅಂದ್ರೆ, ಕೇವಲ ಮನೆಯಿಂದ ರಾಮಲಿಂಗೇಶನ ಗುಡಿಗೆ ಬರಲಿಲ್ಲ, ರಾಮಲಿಂಗೇಶನ ಗುಡಿಯಿಂದ ಆಳಂದಕ್ಕೆ ಹೋಗ್ಲಿಲ್ಲ. ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಕಾಲುಗಳನ್ನ ಹಾಕೊಂಡು ಹೋದಳು ಅಂತಂದ್ರೆ, ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂತ ಎತ್ತರವಾಗಿರುವಂತ ಪ್ರದೇಶವಾಗಿರುವಂತ ಮೌಂಟ್ ಎವರೆಸ್ಟ್ ಏರುವಂತ ಹೆಣ್ಮಗಳಾಗುತ್ತಾಳೆ. ಮೌಂಟ್ ಎವರೆಸ್ಟ್ ಕಾಲಿರ್ಲಾರ್ದಕ್ರಿ, ಕಾಲಿರ್ಲಾರ್ದಕ್ ಮೌಂಟ್ ಎವರೆಸ್ಟ್ ಏರ್ತಾಳ ಅರುಣಿಮಾ ಸಿನ್ಹಾ ಅನ್ನುವಂತ ಹೆಣ್ಮಗಳು. ಬಹುತೇಕ ಭಗವಂತ ನಮಗೆ ಕೊಟ್ಟಿರುವಂತ ಶರೀರ ಎದೆದಕ್ಕೂ ಹಾಳು ಮಾಡ್ಕೊಳತ್ತೀವಿ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಹೇಳ್ರಿ?